सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे एकसूत्रात्मकेऽस्मिन् चतुर्थे मुग्धेऽर्धसम्पत्त्यधिकरणे तदुपनिबद्धं तस्मिन् अधिकरणे उपनिबद्धं एकमात्रं सूत्रम् इदानीं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः दशमं सूत्रम्। पादादितः दशमं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथाचार्यानुग्रहं विचारयामः। तत्र तावत् श्रीमच्छङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ देशे कालटिनाम्नि केरलधरा शोभाकरे सद्विजे जातश्रीपतिमन्दिरस्य सविधे सर्वज्ञतां प्राप्तवान्। भूत्वा षोडशवत्सरे यतिवरो गत्वा बदर्याश्रमम् कर्ता भाष्यनिबन्धनस्य सुकविः श्रीशङ्करः पातु नः। ॐ देशे कालटिनाम्नि केरलधरा शोभाकरे सद्विजे जातश्रीपतिमन्दिरस्य सविधे सर्वज्ञतां प्राप्तवान्। भूत्वा षोडशवत्सरे यतिवरो गत्वा बदर्याश्रमम् कर्ता भाष्यनिबन्धनस्य सुकविः श्रीशङ्करः पातु नः। अथ श्रीमच्छङ्करभगवतः कृतौ शारीरकमीमांसा भाष्ये तृतीये साधनाध्याये द्वितीये पादे चतुर्थं मुग्धेऽर्धसम्पत्त्यधिकरणम्। ॐ मुग्धेऽर्धसम्पत्तिः परिशेषात्। ॐ मुग्धेऽर्धसम्पत्तिः परिशेषात्। मुग्धे
ಅರ್ಧ ಸಂಪತ್ತಿ ಸ್ಯಾತ್ ಕಸ್ಮಾತ್ ಕಾರಣಾತ್ ಪರಿಶೇಷಾತ್ ಪರಿಶೇಷ ನ್ಯಾಯಾತ್ ಪರಿಶೇಷ ನ್ಯಾಯಾತ್ ಮುಗ್ಧೆ ಮೂರ್ಛಾವಸ್ಥಾಯಾಂ ಅರ್ಧ ಸಂಪತ್ತಿ ಕೇವಲಂ ಅರ್ಧ ಸಂಪತ್ತಿ ನ ತು ಪೂರ್ಣಾ ಸಂಪತ್ತಿ ಸ್ಯಾತ್ ಕಥಮಿದ ಭವಾಮ್ಯತೆ ಇತ್ಯುಕ್ತೆ ಪಾರಿಶೇಷ ನ್ಯಾಯ ಇಷ್ಟು ಆಗಿತ್ತು. ಇದರರ್ಥ ಮೂರ್ಛಿತನಾದವನಿಗೆ ಕೇವಲ ಅರ್ಧ ಸಂಪತ್ತಿ ಮಾತ್ರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪರಿಶೇಷ ನ್ಯಾಯದಿಂದ. ಪರಿಶೇಷ ನ್ಯಾಯ ಅಂತಂದ್ರೇನು? 3-4 ಅವಸ್ಥೆ ಇದೆ. 3 ಅವಸ್ಥೆ ಜೀವನು ಶರೀರದಲ್ಲಿ ಇದ್ದಾಗ, ಶರೀರವನ್ನು ಬಿಟ್ಟಾಗ ಒಂದು ಅವಸ್ಥೆ ಜೀವನಿಗೆ 4 ಅಂತಕ್ಕಂಥದ್ದು. ಮತ್ತೆ ಈ 4ರಲ್ಲಿ ಈ 4 ಅಲ್ಲದೆ ಹೋಗ್ಬಿಟ್ಟ ಮೇಲೆ ಏನಾಗುತ್ತೆ? ಅವನಿಗೆ ಪರಿಶೇಷ ನ್ಯಾಯ ಯಾವುದು ಉಳಿದಿದೆಯೋ ಅದು ಯಾವುದದು ಅಂದ್ರೆ ಅದೇ ಅರ್ಧ ಸಂಪತ್ತಿ. ಯಾಕೆ? ಸುಷುಪ್ತನಾದವನಿಗೆ ಪೂರ್ಣವಾಗಿ ಸಂಪನ್ನನ ಆಗುತ್ತಾನೆ. ಈ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಯಾಕೆ? ಯಾವ ಅರಿವು ಕೂಡ ಸುಷುಪ್ತಾವಸ್ಥೆಯಲ್ಲಿ ಇರುವುದಿಲ್ಲ. ಕರಣಗಳು ಶಾಂತವಾಗಿರುತ್ತೆ. ಮತ್ತೆ ಜಾಗೃತ ಸುಷುಪ್ತಾವಸ್ಥೆ, ಜಾಗೃತ ಸ್ವಪ್ನಾವಸ್ಥೆಗಳಲ್ಲಿ ಆ ತರ ಇರೋದಿಲ್ಲ. ಆದ್ದರಿಂದ ಸಂಪನ್ನತೆ ಎನ್ನುವುದು ಇರುವುದಿಲ್ಲ. ಇಲ್ಲಿ ಪೂರ್ಣ ಸಂಪತ್ತಿ ಆಗತ್ತೆ. ಮೂರ್ಛಿತನಾದವನಿಗೆ ಇವನಿಗೂ ಅರಿವಿಲ್ವಲ್ಲ, ಕೇವಲ ಅರಿವಿಲ್ಲ ಅಷ್ಟೇ. ಅದು ಒಂದರಲ್ಲಿ ಸಾಮ್ಯ. ಇನ್ನು ಬಾಕಿ ಇದರಲ್ಲಿ ಸುಷುಪ್ತಿ ಲಕ್ಷಣದಲ್ಲಿ ವಿರೋಧ. ಕೇವಲ ಅರಿವಿಲ್ಲ, ಅವನಿಗೆ ಅರಿವಾಗುತ್ತಿಲ್ಲ, ಅರಿವಿಗೆ ಕಾರಣವಿಲ್ಲ. ಅದರಲ್ಲಿ ಮಾತ್ರ ಸಾಮ್ಯ, ಸುಷುಪ್ತಿಗೂ ಮೂರ್ಛಾವಸ್ಥೆಗೂ. ಬೇರೆ ವಿಷಯಗಳಲ್ಲಿ ಅತ್ಯಂತ ವಿರೋಧ. ಬೇರೆ ವಿಷಯಗಳು ಯಾವುದು? ಅರಿವಿಲ್ಲದಿರುವುದು ಅಂತನ್ನೋದೇ ಮುಖ್ಯ. ಅಲ್ರಿ ಬೇರೆ ಯಾವುದು ಅಂತಂದ್ರೆ ಇಲ್ಲಪ್ಪ, ಹಾಗಲ್ಲ, ಬೇರೆ ಏನೂ ಇದೆ. ನೋಡಿ, ಸುಷುಪ್ತನಾದವನಿಗೆ, ಸುಷುಪ್ತಾವಸ್ಥೆಯಲ್ಲಿ ಇರುವವನಿಗೆ ಅವನ ಮುಖ ಪ್ರಸನ್ನವಾಗಿರುತ್ತೆ, ಕಣ್ಣುಗಳು ಮುಚ್ಚಿರುತ್ತವೆ. ಇವನಿಗೆ ಅಯ್ಯೋ ಬೆವರು ಹೋಗ್ಬಿಟ್ಟಿರ್ತಾನೆ, ಬೆವರು ಸುರಿತಾ ಇರುತ್ತೆ, ಕಣ್ಣು ಮೇಲ್ಗಣ್ಣಾಗ್ಬಿಟ್ಟಿರುತ್ತೆ, ಮೇಲಕ್ಕೆ ಹೋಗ್ಬಿಟ್ಟಿರುತ್ತೆ ಕಣ್ಣು. ನೋಡೋದಕ್ಕೆ ಮುಖ ವಿಕಾರವಾಗಿರುತ್ತೆ. ಇವರ ಮುಖ ಅತ್ಯಂತ ಪ್ರಸನ್ನವಾಗಿರುತ್ತೆ. ಮತ್ತೆ ಈ ನಿದ್ರೆ ಹೋದವನು ಏನ್ ಮಾಡ್ತಾನೆ? ಸುಷುಪ್ತಾವಸ್ಥೆಯಲ್ಲಿರುವವನಿಗೆ ಸ್ವಲ್ಪ ಅವನಿಗೆ ಮುಟ್ಟಿ ಅಲುಗಾಡಿಸಿದ್ರೆ ಅವ್ರಿಗೆ ಎದ್ದು ಬಿಡ್ತಾನೆ. ಮೂರ್ಛಾವಸ್ಥೆಯಲ್ಲಿರ್ತಕ್ಕಂಥವನಿಗೆ ಸುತ್ತಿ ಎದ್ಕೊಂಡು ಹೊಡೆದ್ರು ಎಚ್ಚರ ಆಗುವುದಿಲ್ಲ. ಇವೆಲ್ಲ ವೈಷಮ್ಯಗಳು. ಆದ್ದರಿಂದ ನಾವು ಅರ್ಧ ಸಂಪತ್ತಿ ಅಂತ ಹೇಳ್ತೇವೆ ಅಂತ ಹೇಳಿದ್ರು. ಈಗ ಇದರ ಮೇಲೆ ಒಂದು ಆಕ್ಷೇಪಣೆ ಹಾಕದ ಪೂರ್ವಪಕ್ಷಿ. ಅಲ್ಲ ಸ್ವಾಮಿ, ಈ ಮೂರ್ಛಾವಸ್ಥೆಯನ್ನ ಅರ್ಧ ಸಂಪತ್ತಿ ಅಂತ ಹೇಳೋದಕ್ಕೆ ಹೇಗೆ ಆಗುತ್ತೆ? ಹೇಗೆ ಹೇಳ್ತೀರಿ ನೀವು? ನೀವು ಹೇಳಿದ್ರೆ ಯಾವುದೋ ಪರಿಶೇಷ ನ್ಯಾಯ ಅಂತ. ಯಾವುದೋ ಪರಿಶೇಷ ನ್ಯಾಯ ಮುಖ್ಯನೋ ಅಥವಾ ಶ್ರುತಿ ಪ್ರಾಮಾಣ್ಯ ಮುಖ್ಯನೋ? ಶ್ರುತಿ ಪ್ರಾಮಾಣ್ಯನಪ್ಪ ಮುಖ್ಯ. ಯಾಕೆ? ಶ್ರುತಿ ಪರಮ ಪ್ರಮಾಣ, ಸರ್ವೋಚ್ಚ ಪ್ರಮಾಣ. ಶ್ರುತಿ ಲಿಂಗವಾಕ್ಯ ಪ್ರಕರಣ ಸಾರ ಸಮಾಖ್ಯ. ಇವೆಲ್ಲದಕ್ಕೂ ಕೂಡ ಆರಿದೆಯಲ್ಲ, ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸಾರ ಸಮಾಖ್ಯ. ಇದರಲ್ಲಿ ಯಾವುದು? ಪರಮ ಪ್ರಮಾಣ ಶ್ರುತಿಗೆ. ಬೇರೆದೆಲ್ಲ
ಆ ಶ್ರುತಿಗೆ ಮೊಟ್ಟ ಮೊದಲ ಪ್ರಮಾಣ, ನಂತರದ ಪ್ರಮಾಣ ಇವೆಲ್ಲ. ಹಾಗ ಹಾಗಾದ್ರೆ ಸ್ವಾಮಿ ಒಪ್ಕೊಂಡ್ಬಿಡಿ. ಏನಂತ? ಅರ್ಧ ಸಂಪತ್ತಿ ಅಲ್ಲ. ಯಾಕೆ? ಶ್ರುತಿ ವಾಕ್ಯ ಹಾಗೆ ಹೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಶ್ರುತಿ ವಾಕ್ಯ ಹೇಳ್ಬಿಟ್ಟ. ಯಾವ್ದು ಹೇಳ್ಬಿಟ್ಟ? ಈ ಹತ್ರ ಸೇರೋದು ಇಲ್ಲಿ ನೋಡಿ. ಆ ಯಾವ್ದದು? ಶ್ರುತಿ ವಾಕ್ಯ ಹೇಳಿ ನೋಡಿ ಸ್ವಾಮಿ. ಇಲ್ಲಿ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಅಂತ ಹೇಳಿ ಏನ್ ಹೇಳಿದ್ದಾರೆ? ಅಲ್ಲಿ ಪೂರ್ತಿಯಾಗಿ ಸತ್ಯನೊಡನೆ ಒಂದಾಗುತ್ತಾನೆ ಅಂತ ಹೇಳಿದ್ದಾರೆ. ಮಾತ್ರ ಅವನು ಕಳ್ಳನಲ್ಲ ಇವೆಲ್ಲ ಹೇಳಿದ್ದಾರೆ. ಹೀಗೆ ಇವನಿಗೆ ಏನಾಗುತ್ತೆ? ದುಃಖಿತ್ವ ಮತ್ತು ಸುಖಿತ್ವ ಅಂತಕ್ಕಂಥದ್ದು ಆ ಪ್ರತ್ಯಯೋತ್ಪಾದನೆಯಿಂದ ಬರುತ್ತೆ. ಹೌದಾನೆ? ಹಾಗಿದ್ದ ಮೇಲೆ ಏನತ್ತ? ಈ ಒಂದು ಮುಗ್ಧನಲ್ಲಿಯೂ ಕೂಡ, ಅಂದ್ರೇನು, ಮೂರ್ಛಾವಸ್ಥೆಯಲ್ಲಿ ಇರೋದಲ್ಲಿಯೂ ಕೂಡ ಯಾವ ಪ್ರತ್ಯಯವೂ ಇರುವುದಿಲ್ಲ. ಸುಖ ದುಃಖ ಪ್ರತ್ಯಯಗಳಿಂದ ಬರುತ್ತೆ. ಸುಷುಪ್ತನಲ್ಲಿ ಪ್ರತ್ಯಯ ಇರೋದಿಲ್ಲ. ಇವನಲ್ಲೂ ಇಲ್ವಲ್ಲ, ಪ್ರತ್ಯವನೇ ಇಲ್ವಲ್ಲ, ಯಾವ ಪ್ರತ್ಯವೂ ಇಲ್ವಲ್ಲ, ಏರುವರಿವೆ ಆಗ್ತಿಲ್ವಲ್ಲ. ಆದ್ದರಿಂದ ಈ ಒಂದು ಪ್ರತ್ಯಯೋತ್ಪಾದನೆಯಿಂದ ಸುಖ ದುಃಖ, ಇವನಿಗೆ ಯಾವ ಪ್ರತ್ಯೋತ್ಪಾದನೆಯೂ ಇಲ್ಲದ್ದರಿಂದ ಇವನಿಗೆ ಸುಖ ದುಃಖ ಅಂತಕ್ಕಂಥದ್ದು ಇಲ್ಲ. ದ್ವಂದ್ವಾತೀತ. ಇವನು ಕೂಡ ಪೂರ್ಣ ಸಂಪನ್ನ. ಶ್ರುತಿವಾಕ್ಯ ಹೇಳ್ತಾ ಇದ್ದೀರ ಸ್ವಾಮಿ ಅನ್ಬಿಟ್ಟು ನೈ ಸಂಸೇತೋ ರಾತ್ರಿ ತರತೋ ನ ಜರ ನ ಮೃತ್ಯು ನ ಶೋಕು ಅಂತ ಹೇಳ್ಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಕೃತ ಇವತ್ತಿನ ಭಾಗ. ನೋಡಪ್ಪ, ಈ ಅರ್ಧ ಸಂಪತ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿಯಲ್ಲ ಅಂತ ಹೇಳಿದ್ದಕ್ಕೆ ಅದಕ್ಕೆ ಹೇಳ್ತಾರೆ ಅತ್ರೋಚ್ಯತೆ. ಇಲ್ಲಪ್ಪ, ಇದು ಸರಿ ಇಲ್ಲ. ಇದಕ್ಕೆ ನಾವು ಹೇಳ್ತೇವೆ ಅತ್ರ ಸಮಾಧೀಯತೆ. ಯಾವುದಕ್ಕೆ? ನಿನ್ನ ಈ ಶಂಕೆ ಇದೆಯಲ್ಲ, ಶಂಕೆ ಅದಕ್ಕೆ ಪರಿಹಾರ, ಸಮಾಧಾನ ಹೇಳ್ತೇವೆ ಅಂತ ಹೇಳಿ ಹೇಳ್ತಾರೆ. ನ ಬ್ರೂಮೋ ಮುಗ್ಧೆ ಅರ್ಧ ಸಂಪತ್ತಿ ಜೀವಸ್ಯ ಬ್ರಹ್ಮಣ ಭವತಿ ಇತಿ. ನೋಡಿ, ಎಂಥ ಒಂದು ಪದವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ನಾವು ಹೇಗೆ ಅರ್ಥ ಮಾಡ್ಕೊಂಡು ತಪ್ಪಾಗ್ಬಿಡುತ್ತೆ ಅಂತ ಅನ್ನೋದನ್ನ ಇದು ಹೇಳ್ತಾ ಇದ್ರು. ಬಹಳ ಮುಖ್ಯವಾದ ಪದ ಇದು, ವಾಕ್ಯ. ಏನು ನೋಡಪ್ಪ, ನಾವು ಏನ್ ಹೇಳಿದ್ವಿ? ಈ ಜೀವನಿಗೆ ಬ್ರಹ್ಮದೊಡನೆ ಅರ್ಧ ಸಂಪತ್ತಿ ಆಗುತ್ತೆ ಅಂತ ಹೇಳಿದ್ವಿ. ಅಲ್ಲಿಗೆ ನಮ್ಮ ಅಭಿಪ್ರಾಯ ಏನು ಗೊತ್ತೇ? ಜೀವನು ಪರಮಾತ್ಮನಲ್ಲಿ ಸುಷುಪ್ತಾವಸ್ಥೆಯಲ್ಲಿ ಅಂದ್ರೆ ಸುಷುಪ್ತಾವಸ್ಥೆಯಲ್ಲಿ ಇರುವವನಲ್ಲಿ ಅಂತ ಅರ್ಥ. ಇರುವವನಲ್ಲಿ ಹಾಗೆ ಸಂಪೂರ್ಣವಾಗಿ ಲೀನವಾಗಿ ಬಿಟ್ಟಿರ್ತಾನೋ ಹಾಗಿಲ್ಲ, ಅರ್ಧ ಲೀನವಾಗಿರ್ತಾನೆ ಅಂದ್ರೆ ಹಾಗರ್ಥ ಅಲ್ಲ. ನಾವು ಅರ್ಧ ಸಂಪನ್ನನಾಗಿದ್ದಾನೆ ಅಂತಂದ್ರೆ ಹಾಗರ್ಥ ಅಲ್ಲ. ಮತ್ತೆ ಇನ್ನೇನು ಸ್ವಾಮಿ ವಾಕ್ಯ ಇದೆಯಲ್ಲ ಅಂದ್ರೆ ಕಿಂತರ್ಹಿ ಅರ್ಧೇನ ಸುಷುಪ್ತ ಪಕ್ಷಸ್ಯ ಭವತಿ ಮುದ್ಬೃಹತ್ವಂ ಅರ್ಧೇನ ಅವಸ್ಥಾಂತರ ಪಕ್ಷಸ್ಯ ಇತಿ ಬ್ರೂಮಃ. ಮುಖ್ಯವಾದ ವಾಕ್ಯ. ಹೇಗೆ ಅರ್ಥ ಮಾಡ್ಬೇಕು ಗೊತ್ತೇನಪ್ಪ? ಮುಗ್ಧತ್ವಂ ಅಂತ ಇದೆಯಲ್ಲ, ಮೂರ್ಛಾವಸ್ಥೆ ಅಂತ ಇದೆಯಲ್ಲ, ಅದು ಅರ್ಧೇನ ಸುಷುಪ್ತ ಪಕ್ಷಸ್ಯ ಅಂದ್ರೆ ಈ ಸುಷುಪ್ತಾವಸ್ಥೆಯಲ್ಲಿ ಯಾವ ಒಂದು ಲಕ್ಷಣಗಳು ಉಂಟೋ ಅದರಲ್ಲಿ ಕೇವಲ ಅರ್ಧ ಭಾಗ ಮಾತ್ರ ಇವನಲ್ಲಿರುತ್ತೆ. ಬ್ರಹ್ಮದಲ್ಲಿ ಇವನು ಅರ್ಧ ಭಾಗ ಲೀನವಾಗಿರ್ತಾರೆ ಅಂತ ಅಲ್ಲಪ್ಪ. ಅಲ್ಲಿ ಇರ್ತಕ್ಕಂತಹ ಲಕ್ಷಣ ಹೇಳಿದ್ದಾರಲ್ಲ, ಅದರಲ್ಲಿ ಅರ್ಧ ಭಾಗ ಮಾತ್ರ ಇವನಲ್ಲಿರುತ್ತೆ. ಮತ್ತೆ ಮತ್ತೆ ಅರ್ಧೇನ ಇನ್ನರ್ಧ ಭಾಗ ಅವಸ್ಥಾಂತರ ಪಕ್ಷಸ್ಯ. ಸುಷುಪ್ತ ಲಕ್ಷಣದಲ್ಲಿ ಅರ್ಧ ಭಾಗ ಮಾತ್ರ, ಇನ್ನರ್ಧ ಭಾಗ ಅವಸ್ಥಾಂತರ ಪಕ್ಷ. ಯಾವುದು? ಜಾಗೃತ ಸ್ವಪ್ನ. ಅಲ್ಲೇಗಿರುತ್ತೆ? ಎಲ್ಲ ಇರುತ್ತೆ.
ಹಾಗೆ ಆ ಒಂದು ಲಕ್ಷಣದಲ್ಲಿ ಈ ಲಕ್ಷಣ ಅರ್ಧ ಇದೆ, ಆ ಲಕ್ಷಣ ಅರ್ಧ ಇದೆ ಅಂತ ಅಷ್ಟೇ ಹೊರತು ಸುಷುಪ್ತನಲ್ಲಿ ಹೇಳಿರುವಂತೆ ಇವನು ಬ್ರಹ್ಮದಲ್ಲಿ ಪೂರ್ಣನಾಗಿ ಸಂಪದನಾಗುತ್ತಾನೆ, ಇವನು ಅರ್ಧ ಸಂಪದನಾಗುತ್ತಾನೆ ಅಂದ್ರೆ ಆ ಅರ್ಥ ನಾವು ಹೇಳಲಿಲ್ಲ. ಆ ಲಕ್ಷಣಗಳಲ್ಲಿ ಅರ್ಧ ಭಾಗ ಆ ಸುಷುಪ್ತಾವಸ್ಥೆಯಲ್ಲಿ ಯಾವ ಸಂಪನ್ನತೆ ಇದೆಯೋ ಆ ಲಕ್ಷಣದ ಅರ್ಧ ಭಾಗ, ಮತ್ತೆ ಮಿಕ್ಕ ಅವಸ್ಥೆಗಳಲ್ಲಿ ಯಾವ ಸಂಪನ್ನತೆ ಇದೆಯೋ ಅದು ಅದರಲ್ಲಿ ಅರ್ಧ ಭಾಗ ಅಷ್ಟೇ ನಾವು ಹೇಳಿದ್ವಿ. ಹಾಗನ್ನು ಅಷ್ಟೇ ಹೊರತು ಈ ಮೂರ್ಛಾವಸ್ಥೆ ಇದ್ದಾನಲ್ಲ ಅವನು ಬ್ರಹ್ಮದೊಡನೆ ಅರ್ಧ ಸಂಪನ್ನನಾಗಿರುತ್ತಾನೆ ಅಂತ ಅಲ್ಲ, ಬ್ರಹ್ಮದೊಡನೆ ಇಲ್ಲವೇ ಇಲ್ಲ. ಹಾಗಾಗೇನು ಸುಷುಪ್ತಾವಸ್ಥೆಯಲ್ಲಿರುವವರಿಗೆ ಮಾತ್ರ ಪೂರ್ಣ ಸಂಪನ್ನತೆ, ಇವರಿಗೆ ಸಂಪನ್ನತೆ ಅಂತಿಲ್ಲ. ನಾವು ಹೇಳ್ತಾ ಇದ್ದೀವಿ ಏನು ಅರ್ಧ ಲಕ್ಷಣ ಅಷ್ಟೇ, ಆ ಲಕ್ಷಣ ಅರ್ಧ ಇದೆ. ಈಗ ಒಂದು ಉದಾಹರಣೆ ತಗೊಳ್ಳಿ. ಏನು ಅಂತಂದ್ರೆ ಈ ಉದಾಹರಣೆ ನಾನಿವತ್ತು ಹೇಳಿದ್ದು ಈಗ ನಿಮ್ಗೆ ನೋಡ್ತಾ ಇದ್ದೆ ಒಂದು 5 ನಿಮಿಷ ಮುಂಚೆ ಈ ಭಾಗ ಓದಿ ಏನು ಉದಾಹರಣೆ ಹೇಳ್ಬೋದು ಇದಕ್ಕೆ ಅಂತಂದ್ಬಿಟ್ಟು ನನಗೆ ತೋರ್ತು. ಈ ಹುಳಿ ಅಥವಾ ಯಾವ್ದಾದ್ರು ಸಕ್ಕರೆ ಅಂತ ಇರುತ್ತಲ್ಲ ಅದನ್ನು ತಗೊಂಡು ಈ ಉದಾಹರಣೆಗೆ ಬೆಲ್ಲ ಅಂತ ಇರುತ್ತೆ. ಆ ಬೆಲ್ಲ ಏನಾಗಿರುತ್ತೆ, ಬೇರೆ ಯಾವುದೋ ಒಂದು ಹಣ್ಣು ಇರುತ್ತೆ ಅಂತ ಇಟ್ಕೊಳ್ಳಿ, ಸಿಹಿಯಾದ ಹಣ್ಣು, ಯಾವುದೋ ಒಂದು ಸೀಬೆ ಹಣ್ಣು ಇರ್ಬೋದು ಅಥವಾ ಆ್ಯಪಲ್ ಯಾವುದೋ ಇರ್ಬೋದು, ಸಿಹಿಯಾದ. ಇದು ಇದೇನ್ರಿ ಇದು ಸಿಹಿ ಆಗಿದೆ, ಆದರೆ ಇದು ಬೆಲ್ಲದ ಅರ್ಧ ಭಾಗ ಅಂದ್ಬಿಟ್ರೆ. ಬೆಲ್ಲದ ಅರ್ಧ ಭಾಗ ಅಂದ್ರೆ ಬೆಲ್ಲದಲ್ಲಿ ಎಷ್ಟು ಸಿಹಿ ಇದೆಯೋ ಅದು ಅರ್ಧ ಭಾಗ ಸಿಹಿ ಮಾತ್ರ ಇದೆ ಅಂತ ಒಂದು ಆಗುತ್ತೆ ಅಂತ. ಆದರೆ ಅದಕ್ಕಿಂತ ಸೂಕ್ತವಾದ ಇನ್ನೊಂದು ಉದಾಹರಣೆ ಜ್ಞಾಪಕಕ್ಕೆ ಬಂತು. ಇದು ಯಾವ ಉದಾಹರಣೆ, ನನ್ನ ಅನುಭವಕ್ಕೆ ಬಂದಿದ್ದೆ ಒಂದು ಕೆಲವು ವರ್ಷಗಳ ಹಿಂದೆ ನನ್ನ ಅನುಭವಕ್ಕೆ ಬಂದಿತ್ತು. ಏನು ಅನುಭವ, ಒಬ್ಬರು ಪ್ರಸಿದ್ಧರಾದ ಯತಿಗಳು ಬಂದಿದ್ದರು. ಅವ್ರದ್ದು ಉಪನ್ಯಾಸ ಇತ್ತು. ಅವರು ಯಾರು ಅಂತಂದ್ರೆ ಈ ಮಾಧ್ವ ಸಂಪ್ರದಾಯಕ್ಕೆ ಸೇರಿದವರು. ಅವ್ರದ್ದು ಉಪನ್ಯಾಸ ಇತ್ತು, ಬಂದಿದೆ ನೋಡಿ. ಅವರು ಮಾಧ್ವ ಸಂಪ್ರದಾಯಕ್ಕೆ ಸೇರಿದವರು, ಅವರ ತತ್ವ ಬೇರೆ. ಈ ನಾವು ಕರೆಸಿದ್ದದ್ದು ಇಲ್ಲಿ ಶಂಕರ ಭಗವತ್ಪಾದರು ಅದ್ವೈತ ತತ್ವ ಇದೆ. ಆಗಲಿ ಬಂದಿದೆ. ಬಂದಾಗ ಅವ್ರು ಯಾವುದು ವಿಚಾರ ಕೊಟ್ಟಿದ್ರು, ಹೇಳಿದ್ರು, ಎಲ್ಲ ಆಯ್ತು. ಎಲ್ಲ ಆದ ಮೇಲೆ ಏನು ಹೇಳ್ಬಿಟ್ರು, ಈ ನಿರೂಪಣೆ ಅದು ಮುಕ್ತಾಯದಲ್ಲಿ ಹೇಳ್ಬೇಕಲ್ಲ. ನೋಡಿ, ಇಷ್ಟೊತ್ತು ಕೂಡ ಈ ಆಚಾರ್ಯರು ಅವ್ರ ಹೆಸರು ಹೆಸರೇನು ಬೇಡ, ಅವರ ಇದು ಭಾಷೆ ಮಾಡಿ ಪ್ರವಚನ ಮಾಡಿದ್ದಾರೆ. ಇವರು ಏನು ಅರ್ಧ ಮಧ್ವಾಚಾರ್ಯರು ಅಂತ ಹೇಳ್ಬಿಟ್ರು. ಏನಿದು ಅರ್ಧ ಮಧ್ವಾಚಾರ್ಯರು ಅಂದ್ರೆ? ಅರ್ಧ ಮಧ್ವಾಚಾರ್ಯರು ಅಂದ್ರೆ ಏನು ಅರ್ಥ ಏನು? ಮಧ್ವಾಚಾರ್ಯ ಅರ್ಧ ಏನರ್ಥ ಅಂದ್ರೆ ಏನರ್ಥ ಅಂದ್ರೆ ಅವರ ಮಾಧ್ವ ಸಿದ್ಧಾಂತದಲ್ಲಿ ಕೇವಲ ಅರ್ಧದಷ್ಟು ಮಾತ್ರ ಇವತ್ತು ತಗೊಂಡ್ರು, ಇನ್ನು ಅರ್ಧ ಭಾಗ ಶಾಂಕರ ಸಿದ್ಧಾಂತದಿಂದ ತಗೊಂಡ್ರು. ಎರಡನ್ನು ಸಮನ್ವಯ ಮಾಡಿ ಇವತ್ತು ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು ಸಮಂಜಸವಾಗಿತ್ತು, ಸರಿಯಾಗಿತ್ತು. ಅವ್ರು ಹೇಳಿದ್ದು ಯಾವುದು? ಉಪಾಸನಾ ಭಾಗ, ಧ್ಯಾನ, ಪೂಜಾ ಇತ್ಯಾದಿ ಕಾರ್ಯಗಳಲ್ಲಿ ದ್ವೈತ ಇದ್ದೇ ಇರಬೇಕು. ಇಲ್ಲದೇ ಇದ್ರೆ ಅದು ಉಪಾಸನೆ ಅಂತಲೇ ಆಗಲ್ಲ, ಪೂಜೆ ಅಂತಲೂ ಆಗಲ್ಲ, ಧ್ಯಾನ ಅಂತಲೂ ಆಗೋದಿಲ್ಲ. ಮತ್ತೆ ಸ್ವರೂಪ ಸ್ಥಿತಿಗೆ ಬಂದಾಗ ಅದ್ವೈತ ಸ್ಥಿತಿ ಅಂತ ಹೇಳಿ ಹೀಗಾಗಿ ಅರ್ಧ ಅಂದ್ಬಿಟ್ರು. ಈ ಅರ್ಧ ಮಧ್ವಾಚಾರ್ಯರು ಅಂತ ಅರ್ಧ ಭಾಗ ಮಾತ್ರ ಅವರ ಸಿದ್ಧಾಂತ, ಅರ್ಧ ಭಾಗ ತಮಗೆ ಅರ್ಧ ಭಾಗ ಅಷ್ಟೇ ಹೊರತು ಅವ್ರ ಅರ್ಧ ಭಾಗ ಅಂತ ಅಲ್ಲ. ಹಾಗೆ ಇಲ್ಲೂ ಕೂಡ ಏನಾಗಿದೆ, ಅರ್ಧ ಅಂದ್ರೆ ಸಂಪನ್ನತೆಯಲ್ಲಿ ಅರ್ಧ ಅಂತಲ್ಲ, ಆ ಸಂಪನ್ನತೆಯ ಲಕ್ಷಣದಲ್ಲಿ ಅರ್ಧ ಇಲ್ಲಿ ಕಾಣುತ್ತೆ, ಅಷ್ಟು ಅರ್ಧ ಮಾತ್ರ ಕಾಣತಕ್ಕಂಥದ್ದು, ಇನ್ನರ್ಧ
ಉಳಿದ ಅವಸ್ಥೆಯಲ್ಲಿರತಕ್ಕಂಥ ಲಕ್ಷಣಗಳು ಅಂತ ನಾವು ಹೇಳಿದ್ವಪ್ಪ. ಅಷ್ಟೇ ಅಂತ ಹೇಳಿ ದರ್ಶಿತೇತ ಮೋಹಸ್ಯ ಸ್ವಾಪೇನ ಸಾಮ್ಯ ವೈಷಮ್ಯೆ. ಮತ್ತು ನಾವು ಈಗಾಗಲೇ ಹೇಳಿದ್ದೇವೆ, ಬ್ರಹ್ಮದೊಳಗೆ ಸಂಪತ್ತಿ ಅಂತ ಅಲ್ಲ. ಯಾಕೆ ಅಂದ್ರೆ ಮೋಹ ಮುಗ್ಧ ಅಂದ್ರೆ ಮೂರ್ಛಾವಸ್ಥೆ ಇದಕ್ಕೂ, ಮತ್ತೆ ಸ್ವಾಪ ಅಂದ್ರೆ ಸುಷುಪ್ತಾವಸ್ಥೆ ಇದಕ್ಕೂ ಸಾಮ್ಯ ಯಾವುದರಲ್ಲಿ ಇದೆ, ವೈಷಮ್ಯ ಯಾವುದರಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೇವೆ. ನಾವು ಹೇಳಿದ್ವಲ್ಲ ಹಿಂದೆ ಸಿಗ್ತಾ ಸಾಮ್ಯ ವೈಲಕ್ಷಣ್ಯ. ಮತ್ತು ಆ ಮೂರ್ಛಾವಸ್ಥಾ ಅಂತ ಏನಿದೆ ಅದೇನಾಗಿದೆ ಗೊತ್ತೇನು? ದ್ವಾರಂಚ ಏತತ್ ಮರಣಸ್ಯ. ಏನು ಇದು? ಈ ಒಂದು ಮೂರ್ಛಾವಸ್ಥೆ ಅಂತ ಇದೆಯಲ್ಲ, ಇದು ಮರಣಕ್ಕೆ ದ್ವಾರವಾಗಿದೆ. ಓಹೋ, ಸಾವಿಗೆ ಬಾಗಲಿದು. ಬಾಗಲಷ್ಟೇ, ಹೋಗ್ತಾನೋ ಬಿಡ್ತಾನೋ ಬೇರೆ ವಿಚಾರ. ಬಾಗಲ ಹತ್ರ ನಿಂತು ಬಿಟ್ಟಿದ್ದಾನೆ. ಹೋಗ್ಲೂಬಹುದು ಮರಣಕ್ಕೆ. ತಾನು ಜೀವ ಆ ದೇಹವನ್ನು ಬಿಟ್ಟು ಇನ್ನೊಂದು ಅವಸ್ಥೆ ಇದು 4ನೇ ಅವಸ್ಥೆ, ಅದಕ್ಕೆ ಹೋಗ್ಲೂಬಹುದು, ಇಲ್ಲ ಹಿಂದಕ್ಕೆ ಬರಬಹುದು. ಯಾಕೆ ಹೇಗದು ಅಂತಂದ್ರೆ, ಯಾವಾಗ ಹೋಗ್ತಾನೆ ಯಾವಾಗ ಬರ್ತಾ ದ್ವಾರ ಅಂತ ಯಾಕೆ ಹೇಳಿದ್ರೆ ಬಾಗಲು ಅಂದ್ರೆ ಬಾಗಲು ತೆಗೆದಿದೆ, ಒಳಗೆ ಬೇಕಾದ್ರೆ ಹೋಗುವುದು ಮರಣಕ್ಕೆ. ಈಚೆ ಈ ಒಂದು ಅವನ್ನ ಹಿಂದಿನ ಅವಸ್ಥೆ ಇತ್ತಲ್ಲ ಜಾಗೃತ, ಅಲ್ಲಿ ಬೇಕಾದ್ರೂ ಬರ್ಬೋದು. ಯಾವಾಗ ಬರ್ತಾರೆ ಅಂತ ಅದನ್ನ ಹೇಳ್ತಾರೆ. ಯದಾ ಸತ್ಯ ಸಾವಶೇಷಂ ಕರ್ಮ ಭವತಿ ತದಾ ವಾಂಗ್ಮನತೆ ಪ್ರತ್ಯಾಗಚ್ಚತಃ. ಯಾವಾಗ ಇವನಿಗೆ ಇನ್ನೂ ಕೂಡ ಈ ಒಂದು ಕರ್ಮ ವಿಪಾಕ, ಕರ್ಮ ಪರಿಪಕ್ವತೆ, ಕರ್ಮಶೇಷ ಸಂಪೂರ್ಣವಾಗಿ ಹೋಗಿದೆ, ಪ್ರಾರಬ್ಧವು ಹೋಗಿದೆ ಅಂತ ಆಗದೆ ಇರುವಾಗ, ಇನ್ನು ಉಳ್ಕೊಂಡಿದೆ ಪ್ರಾರಬ್ಧ ಇರುವಾಗ ಏನಾಗುತ್ತೆ? ಆ ಮೂರ್ಛಾವಸ್ಥೆಯಿಂದ ಹಿಂದಕ್ಕೆ ವಾಪಸ್ ಬಂದ್ಬಿಡ್ತಾರೆ ಜಾಗೃತ ಅವಸ್ಥೆಗೆ. ಯಾವಾಗ ಕರ್ಮಶೇಷ ಇರುವಾಗ ಪ್ರಾರಬ್ಧ ಇನ್ನು ಇದೆ ಅಂತಾದ್ರೆ, ಒಂದು ಪಕ್ಷ ನೋಡಿ, ಯದಾ ಸಾವಶೇಷಂ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಇದೆ ಅಂತ ಆದಾಗ ಸದಾ ವಾಂಗ್ಮನಸೆ ಪ್ರತ್ಯಾಗ, ಅವನಿಗೆ ಮಾತಾಡ್ತಾನೆ, ತಿರ್ಗಾ ಯಥಾಸ್ಥಿತಿ ಬರ್ತಾನೆ. ಯದಾತು ನಿರವಶೇಷಂ ಕರ್ಮ ಭವತಿ, ಓಹೋ ಪ್ರಾರಬ್ಧವೆಲ್ಲ ಮುಗೀತಪ್ಪ, ಎಲ್ಲ ಕರ್ಮ ಎಲ್ಲ ಪರಿಪಕ್ವವಾಯಿತು ಅಂದಾಗ ಏನಾಗುತ್ತೆ? ಮೂರ್ಛಾವಸ್ಥೆ ಇರ್ತಾರಲ್ಲ ಅವನಿಗೆ ತಿರ್ಗಾ ವಾಂಗ್ಮನಸ್ಸು ಇಲ್ಲ ಪ್ರಾಣೋಷ್ಮಾಣಂ ಅಪಗಚ್ಚತಃ. ಆ ಮೂರ್ಛಾವಸ್ಥೆ ಇರತಕ್ಕಂಥದ್ದು ಯಾವುದು ಇಲ್ಲ, ಎರಡೇ, ಪ್ರಾಣ ಒಂದಿರುತ್ತೆ ಮತ್ತೆ ಶಾಖ ಒಂದಿರುತ್ತೆ. ನೋಡಿರ್ತಾರಲ್ಲ, ಇವನು ಪ್ರಾರಬ್ಧ ಕಳೀತು ಅಂತಂದ್ರೆ ಆ ಪ್ರಾಣ ಊಷ್ಮ ಶಾಖ ಅಂತಕ್ಕಂಥ ಎರಡೂ ಕೂಡ ಅಪಗಚ್ಚತಃ ಹೋಗ್ಬಿಡುತ್ತೆ, ಮರಣಕ್ಕೆ ಹೋಗ್ತಾರೆ. ಹಾಗಾಗಿ ಮರಣಕ್ಕೆ ದ್ವಾರದ ತಿನ್ನಿಸ್ತಾರೆ. ಪ್ರಾರಬ್ಧ ಇದೆ ಅಂತ ಆದ್ರೆ ಮರಣದ ಒಳಕ್ಕೆ ಹೋಗೋದಿಲ್ಲ, ಬಾಗಲಿಂದ ಒಳಕ್ಕೆ ಹೋಗಲ್ಲ. ಬಂದ್ ಸಾವಶೇಷ ಅಂತಾದ್ರೆ, ಇನ್ನು ಕರ್ಮ ಎಲ್ಲ ಮುಗೀತು ಅಂತಾದ್ರೆ ಒಳಗೆ ಹೋಗ್ತಾರೆ. ತಸ್ಮಾತ್ ಅರ್ಧ ಸಂಪತ್ತಿ ಬ್ರಹ್ಮವಿಧ ಇಚ್ಛಂತೆ. ಆದ್ದರಿಂದ ಈ ಅವಸ್ಥೆಯನ್ನ ಅರ್ಧ ಸಂಪತ್ತಿ ಎಂಬುದಾಗಿ ಈ ಬ್ರಹ್ಮವಿದರು ಅಂದ್ರೆ ತಿಳಿದವರು ಹೇಳುತ್ತಾರೆ. ಎತ್ತು ಉಕ್ತಂ, ಇಲ್ಲಿ ಬ್ರಹ್ಮವಿಧ ಅಂತಂದ್ರೆ ಈ ಎರಡು ಅರ್ಥ ತಗೋಬಹುದು. ಬ್ರಹ್ಮನಿಷ್ಠರು ಅಂತ ಆಗ್ಬೋದು, ಮತ್ತೆ ಶ್ರೋತ್ರಿಯರು ಅಂತ ಬೇಕಾದ್ರೂ ಆಗ್ಬೋದು, ಎರಡು ತಕ್ಷಣ ಆಗುತ್ತೆ. ಇಚ್ಛಂತಿ ಎತ್ತು ಉಕ್ತಂ ನ ಪಂಚಮಿ ಕಾಚಿದವಸ್ಥಾ ಪ್ರಸಿದ್ಧ ಅಸ್ತಿ ಇತಿ. ನೋಡಪ್ಪ, ನೀನೊಂದು ಹೇಳಿದ್ಯಲ್ಲ, ಏನು 5ನೇ ಅವಸ್ಥೆ ಅಂತ ಒಂದಿಲ್ಲ, 4ನೇ ಅವಸ್ಥೆ ಇರ್ತಕ್ಕಂಥದ್ದು ಅಂತ ಹೇಳಿದ್ವಲ್ಲ, ನೈಷ ಹೇಳಿದ್ಯಲ್ಲ ನೀನು, ನೈಷ ದೋಷ. ಅದೇನು ದೋಷ ಅಲ್ಲ ಇದು. ಯಾಕೆ? 5ನೇ ಅವಸ್ಥೆನ ಇದು ಅರ್ಧ ಸಂಪತ್ತಿ ಅಂತಕ್ಕಂಥದ್ದು ಇಲ್ಲಿ ಹೇಳಿಲ್ವಲ್ಲ, ಎಲ್ಲೂ ಇಲ್ವಲ್ಲ ಅದು.
4 ಅವಸ್ಥೆ ಇದೆ, ಅದು ಬಿಟ್ಟು 5ನೇ ಅವಸ್ಥೆ ಎಲ್ಲೂ ಹೇಳಿಲ್ವಲ್ಲ ಅಂತ ಹೇಳಿದ್ಯಲ್ಲ ನೀನು, ಯಾಕೆ ಹೇಳಿಲ್ಲ ಗೊತ್ತೇನಪ್ಪ? 5 ಅವಸ್ಥೆ ಇದೆ, ಇದೊಂದು ಅರ್ಧ ಸಂಪತ್ತಿ. ಯಾಕೆ ಹೇಳಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ನೋಡಿ, ಕಾದಾಚಿತ್ಕಿ ಇಯಂ ಅವಸ್ಥಾ ಇತಿ ನ ಪ್ರಸಿದ್ಧ ಸ್ಯಾತ್. ಈ ಮೂರ್ಛಾವಸ್ಥೆ, ಈ ಮೂರ್ಛೆ ತಂದ್ರಿಂದ ಹಿಂದೆ ಹೇಳಿದ್ದಲ್ಲ ಮೊಟ್ಟ ಮೊದಲೇ ಇದೇನು ಸಮಾಧಿ ಮತ್ತೆ ಧ್ಯಾನ, ಅದರಲ್ಲೇ ಮಗ್ನತೆ, ಇವನ್ನೆಲ್ಲ ತಗೋಬಹುದ್ಬೇಕಾ? ಇವೆಲ್ಲವೂ ಕೂಡ ಕಾದಾಚಿತ್ತಿ ಇಯಂ ಅವಸ್ಥಾ. ಕಾದಾಚಿತ್ತಿ ಏನು ಕಾದಾಚಿತ್ ಭವತಿ, ಯಾವಾಗಲೂ ಆಗುತ್ತಷ್ಟೆ. ಏನು ಮುಖ್ಯ ದಿನ ಆಗುತ್ತಾ? ಸುಷುಪ್ತಿ ದಿನ ಆಗುತ್ತೆ. ಇದು ಯಾವಾಗಲೂ ಒಂದ್ಸರಿ ಆಗುತ್ತೆ. ಹಾಗಾಗಿ ನ ಪ್ರಸಿದ್ಧ ಸ್ಯಾತ್, ಪ್ರಸಿದ್ಧವಾಗಿ ಏನು ಇಲ್ಲ ಇದು. ಆದ್ದರಿಂದ ಇದನ್ನ 5ನೇ ಅವಸ್ಥೆ ಎಂಬುದಾಗಿ ಪರಿಗಣಿಸಿಲ್ಲ. ಯಾವಾಗಲೂ ಆಗತ್ತೆ, ಆಗದೇನೂ ಇರಬಹುದು. ಹಾಗಾಗಿ ಇದನ್ನ ಆ 4ರ ಗುಂಪಲ್ಲಿ ಸೇರಿಸಿಲ್ಲ ಇದ್ದ. ಮತ್ತು ಇದು ಏನು ಪ್ರಸಿದ್ಧ ಚೇಷ ಲೋಕ ಆಯುರ್ವೇದ ಯೋಗೋ, ಇದು ಲೋಕದಲ್ಲೂ ಪ್ರಸಿದ್ಧವಾಗಿದೆ ಮತ್ತೆ ಆಯುರ್ವೇದದಲ್ಲಿಯೂ ಪ್ರಸಿದ್ಧವಾಗಿದೆ. ಏನಂತ? ಈ ಮೂರ್ಛಾವಸ್ಥೆ ಇವೆಲ್ಲ ಇದೆಯಾ, ಈ ಸಮಾಧಿ ಇವೆಲ್ಲ ಇದೆಯಲ್ಲ, ಇದು ಯಾವಾಗಲೂ ಒಂದ್ಸರಿ ಆಗುತ್ತೆ ಕಂಡ್ರಿ, ಆಗಬಹುದು ಅಥವಾ ಆಗದೆ ಇರಬಹುದು. ಆದ್ದರಿಂದ ಇದನ್ನ ಅವಸ್ಥೆಯನ್ನು ನಾವು ತಗೊಂಡಿಲ್ಲ. ಇದು ಲೋಕದಲ್ಲೂ ಎಲ್ಲರೂ ಗೊತ್ತು, ಆಯುರ್ವೇದದಲ್ಲೂ ಹೇಳಿದೆ. ಮತ್ತೆ ಅರ್ಧ ಸಂಪತ್ತ್ಯಭ್ಯುಪಗಮಾಚ ನ ಪಂಚಮಿ ಗಣ್ಯತೆ ಇತಿ ಅರವತ್ತಿ. ಮತ್ತೆ ಇದನ್ನ ನಾವು ಪೂರ್ತಿ ಸಂಪತ್ತಿ ಅಂತ ಹೇಳಿಲ್ಲ, ಕೇವಲ ಅರ್ಧ ಸಂಪತ್ತಿ ಅಂತ ಮಾತ್ರ ಹೇಳಿದೆ. ಆದ್ದರಿಂದ ಇದನ್ನ ಅವಸ್ಥೆಗಳಲ್ಲಿ ಸೇರಿಸಿಲ್ಲ. ಯಾವ ಅವಸ್ಥೆಗಳಲ್ಲಿ? 4 ಅವಸ್ಥೆಗಳಲ್ಲಿ ಸೇರಿಸಿಲ್ಲ ಇದನ್ನ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಮತ್ತೆ ಮರಣಾವಸ್ಥೆ, ಇವುಗಳಲ್ಲಿ ಸೇರಿಸಿಲ್ಲ. ಯಾಕೆ? ಇಲ್ಲಿ ಏನಿದೆ ಅರ್ಧ ಸಂಪತ್ತಿ ಇದು, ಮತ್ತೆ ಯಾವಾಗಲೋ ಒಂದ್ಸರಿ ಆಗುತ್ತಷ್ಟೇನೆ ಇದು, ಇದಕ್ಕೆ ಪ್ರಾಮುಖ್ಯತೆನೇ ಇಲ್ಲ. ಮತ್ತೆ ಯಾರಿಗೋ ಒಬ್ಬರಿಗಾಗುತ್ತೆ, ಎಲ್ಲರಿಗೂ ಆಗುತ್ತಾ? ಮೂರ್ಛ ಮತ್ತೆ ಈ ಸಮಾಧಿ ಇರ್ತಕ್ಕಂಥದ್ದು ಯಾವನಿಗೂ ಆಗುತ್ತೆ. ಆದರೆ ಸುಷುಪ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆಗುತ್ತೆ, ಮತ್ತೆ ಪ್ರತಿ ನಿತ್ಯವೂ ಆಗುತ್ತೆ. ಆದ್ದರಿಂದ ಇದನ್ನು ಸೇರಿಸಿದ್ದಾರೆ. ಇದು ಯಾವಾಗಲೋ ಯಾರಿಗೂ ಒಬ್ಬರಿಗೆ ಆಗುತ್ತೆ, ಆದ್ದರಿಂದ ಸೇರಿಸಿಲ್ಲ ಅಂತ ಹೇಳಿ ಇತಿ ಅನವದ್ಯಂ. ಹೀಗಾಗಿ ಇದು ಅನವದ್ಯ ಅಂದ್ರೆ ದೋಷವಲ್ಲ, ಇದೇನೂ ಕೂಡ ದೋಷವಲ್ಲ. ನೀವು ಹೇಳಿದ್ಯಲ್ಲ 5ನೇ ಯಾವುದು ಇಲ್ಲ ಅಂತ, 5ನೇ ಇದೆ, ಆದ್ರೆ ಹೇಳಿಲ್ಲ ಎಲ್ಲೂ. ಯಾಕೆ ಹೇಳಿಲ್ಲ ಅಂದ್ರೆ ಈ ಕಾರಣದಿಂದ ಹೇಳಿಲ್ಲ ಅಂತ ಹೇಳಿ ಆ ಒಂದು ಅಧಿಕರಣವನ್ನ ಸಮಾಪನೆಗೊಳಿಸಲು ಸಂಪನ್ನವಾಯಿತು. ಯಾವುದಿದು? ಈ ಮುಗ್ಧೇರ್ಥ ಸಂಪತ್ತಿ ಪರಿಶೇಷ ಅಂತ ಅಂದ್ಬಿಟ್ಟು 3 ಅವಸ್ಥೆಗಳನ್ನು ವಿಚಾರ ಮಾಡಿ, ನಂತರ 4ನೇ ಅವಸ್ಥೆ ಅಂತ ಒಂದಿದೆ ಮರಣಾವಸ್ಥೆ ಅಂತ, ಅದನ್ನು ವಿಚಾರ ಮಾಡಿ, ಅದನ್ನೇನು ಹೇಳ್ತಕ್ಕಂಥದ್ದೇನಿಲ್ಲ, ಅದು ಯಾರ ಅನುಭವದಲ್ಲೂ ಇಲ್ಲ. ಮರಣ ಸ್ಥಿತಿ ಹೋದವನು ನನಗೆ ಈ ಥರ ಅನುಭವ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ, ಬಂದು ಹೇಳ್ತಕ್ಕಂಥದ್ದೇನು ಇಲ್ಲ. ಆದ್ದರಿಂದ ಆದರೆ ಅದು ಎಲ್ಲರ ಅನುಭವದಲ್ಲಿ ಮರಣ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ 4ರಲ್ಲಿ ಸೇರಿస్తే ಇದನ್ನ 5ನೇ ಅವಸ್ಥೆ ಅಂತ ಇದ್ರೂ ಕೂಡ ಅದನ್ನ ಎಲ್ಲೂ ಹೇಳಿಲ್ಲ. ಯಾಕೆ? ಲೆಕ್ಕಕ್ಕಿಲ್ಲ ಹಾಕಿದ್ರೆ ಇದು ಯಾವಾಗಲೋ ಒಂದ್ಸರಿ ಯಾರಿಗೋ ಒಬ್ಬರಿಗೆ ಆಗುತ್ತೆ, ಆದ್ದರಿಂದ ಇದನ್ನು ಸೇರಿಸಿಲ್ಲ. ಆದರೂ ಕೂಡ ಈ ಒಂದು ಅವಸ್ಥೆ ಅಂತ ಇದೆ. ಯಾವುದು? ಮುಗ್ಧಾವಸ್ಥೆ, ಸಮಾಧ್ಯವಸ್ಥೆ, ಧ್ಯಾನಾವಸ್ಥೆ. ಧ್ಯಾನಾವಸ್ಥೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಸಮಾಧ್ಯವಸ್ಥೆನೇ. ಇವೆಲ್ಲ ಇದ್ದೇ ಇದೆ. ಏನಂದ್ರೆ ಯಾರಿಗೋ ಒಬ್ಬರಿಗೆ ಯಾವಾಗ ಆಗುತ್ತೆ, ಅದಕ್ಕೆ ಕೇಳಿಲ್ಲ ಅಷ್ಟೇನೆ. ಹಾಗಾಗಿ ಏನು ದೋಷವಿಲ್ಲ ಅಂತ ಹೇಳಿ. ಈಗ ಮುಖ್ಯವಾದ ಅಧಿಕರಣ ಏನು ನೋಡಿ. ಇಲ್ಲಿ ಈ ಸುಷುಪ್ತಿ ಮತ್ತೆ ಮೊದಲಾದವುಗಳಲ್ಲಿ ಯಾವ್ದು ಮೊದಲು?
ಧ್ಯಾನ ಇರಬಹುದು, ಸಮಾಧಿ ಇರಬಹುದು. ಅಲ್ಲಿ ಏನ ಹೇಳಿದ್ರೆ ನೀವು, ಈ ಜೀವನು ಪೂರ್ಣವಾಗಿ ಬ್ರಹ್ಮದೊಡನೆ ಸಂಪನ್ನನಾಗುತ್ತಾನೆ ಅಂತ ಹೇಳಿದ್ರು. ಹೌದು ತಾನೆ? ನೋಡಿ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪದನೂ ಕೂಡ ನಿಧಾನಕ್ಕೆ ಯೋಚನೆ ಮಾಡಬೇಕು. ಈ ಅಧಿಕರಣದಲ್ಲಿ ಜೀವನು ಬ್ರಹ್ಮದೊಡನೆ ಪೂರ್ಣವಾಗಿ ಸಂಪನ್ನವಾಗುತ್ತಾನೆ ಅಂತ ಹೇಳಿದ್ರು. ಪೂರ್ಣವಾಗಿ ಸಂಪನ್ನವಾಗುತ್ತಾನೆ ಅಂತ ಹೇಳಿದ್ರೆ ಹೇಗೆ ಅಂದ್ರೇನು? ಹೇಗೆ ಅಂದ್ರೆ ಜೀವಭಾವವನ್ನ ಉಳಿಸಿಕೊಂಡು ಅವನು ಸಂಪನ್ನನಾಗಿರ್ತಾನ, ಅಥವಾ ಜೀವತ್ವ ಅಂತ ಹೇಳಿದ್ರೆ ಅದನ್ನು ಉಳಿಸ್ಕೊಂಡು ಸಂಪನ್ನನಾಗಿರ್ತಾನ, ಅಥವಾ ಜೀವಭಾವವೇ ಇಲ್ಲದೆ ಜೀವಭಾವವನ್ನು ಸಂಪೂರ್ಣವಾಗಿ ತೊಲಗಿಸಿಕೊಂಡು, ಯಾವ ಜೀವ, ಜೀವನ ಇಲ್ಲ, ಎಲ್ಲಿದೆ ಜೀವ, ಅದು ಜೀವನ ಹೆಸರೇ ಇಲ್ಲದೆ ಕೇವಲ ಬ್ರಹ್ಮ ಅದರೊಳಗೆ ಸಂಪನ್ನನಾಗಿರ್ತಾನೆ. ಆವಾಗ ಏನಾಗುತ್ತೆ? ಸಂಪನ್ನ ಅದಕ್ಕೂ ಅರ್ಥವಿಲ್ಲ, ಪೂರ್ಣವಾಗಿ ಇದ್ಲಕ್ಕೂ ಅರ್ಥವಿಲ್ಲ. ಯಾಕೆಂದ್ರೆ ಜೀವತ್ವ ಹೋಗೇ ಬಿಟ್ಟಿರ್ತಾರೆ, ಸಂಪನ್ನ ಇರ್ತಾರೆ. ಇವೆಲ್ಲ ಸಂಶಯಗಳು ಬಂದ್ಬಿಡು. ಇವೆಲ್ಲವನ್ನೂ ಕೂಡ ಪರಿಹಾರ ಮಾಡಿ ಈ ಪೂರ್ಣವಾಗಿ ಸಂಪನ್ನನಾಗುತ್ತಾನೆ, ಅದೇ ನಮ್ಮ ಸ್ಥಿತಿ. ಅದು ಕೇವಲ ಸುಷುಪ್ತಾವಸ್ಥೆಯಲ್ಲಿ ಮಾತ್ರ ನಮಗೆ ಆಗುತ್ತಾ, ಅಥವಾ ಜಾಗೃತ ಸ್ವಪ್ನಾವಸ್ಥೆಯಲ್ಲೂ ಆಗುತ್ತಾ ಅಂತ ಎಲ್ಲವನ್ನೂ ಕೂಡ ವಿಚಾರ ಮಾಡಿದ್ದಾರೆ ಈ ಅಧಿಕರಣದಲ್ಲಿ. ನಾವು ಸಾಮಾನ್ಯವಾಗಿ ಇದರ ತನಕ ಏನ್ ಹೇಳಿದ್ವಿ? ಸುಷುಪ್ತಾವಸ್ಥೆಯಲ್ಲಿ ಸಂಪನ್ನನಾಗುತ್ತಾನೆ, ಸದಾ ಸೌಮ್ಯ ಸದಾ ಸಂಪನ್ನೋ ಭವತಿ ಅಂತ ಹೇಳಿ. ಸದಾ ಅಂದ್ರೇನು? ಸದಾ ಅಂದ್ರೆ ಸುಷುಪ್ತಾವಸ್ಥಾಯಾಮ್. ಈಗ ಕೇವಲ ಸುಷುಪ್ತಾವಸ್ಥೆಯಲ್ಲಿ ಮಾತ್ರ ಇವನು ತನ್ನ ಪರಮಾರ್ಥ ಸ್ವರೂಪದಿಂದ ಇರುತ್ತಾನೋ, ಬ್ರಹ್ಮದೊಡನೆ ಪರಮಾರ್ಥ ಸ್ವರೂಪ ಇರುತ್ತಾನೋ ಏನು? ಹೌದು ಸ್ವಾಮಿ, ಜಾಗೃತ ಸುಷುಪ್ತಿಯಲ್ಲಿ ಸ್ವಪ್ನದಲ್ಲಿ ಹೇಗಿರೋದು ಸಾಧ್ಯ? ಅಯ್ಯೋ, ನಮಗೆ ಸಾವಿರಾರು ಕಷ್ಟ ಕಾರ್ಪಣ್ಯಗಳು, ಸಂಸಾರ, ಹೇಗೆ ಸಾಧ್ಯ? ಅಲ್ಲಿ ಇರ್ತಾನೆ, ಯಾಕೆ ಯಾವುದೂ ಇರೋದಿಲ್ಲ ಅಂದ್ರೆ ಅದಕ್ಕೆಲ್ಲ ಕೂಡ ಉತ್ತರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ಭುತವಾದ ಅಧಿಕರಣ, ವಿಚಾರಪ್ರದವಾದ ಅಧಿಕರಣ. ಇದನ್ನ ಮತ್ತಷ್ಟು ವಿವರವಾಗಿ ವಿಸ್ತಾರವಾಗಿ ಸ್ವಾಮಿಪಾದರವರು ವಿಚಾರ ಮಾಡಿದ್ದಾರೆ. ನೋಡಿ, ಈ ಅಧಿಕರಣವನ್ನ ದ್ವೈತಿಗಳು ಹೇಗೆ ಅರ್ಥ ಮಾಡಿದ್ದಾರೆ. ದ್ವೈತಿಗಳು ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡಿ. ಯಾವರು? ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮಾಧ್ವ, ಶೈವ, ಎಲ್ಲ ಜೈನ, ಬೌದ್ಧರಲ್ಲಿ ಒಂದು ಪಂಗಡ ಬಿಟ್ಟು ಎಲ್ಲ ಕೂಡ ಇವತ್ತೆಷ್ಟು ಪಂಗಡ ಅಷ್ಟು ಕೂಡ ಎಲ್ಲ ದ್ವೈತರು. ಹೀಗೆ ಅವರು ಏನ್ ಹೇಳ್ತಾರೆ ದ್ವೈತಿಯವರು ಅಂತ ಅನ್ನೋದನ್ನ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಅದ್ಭುತವಾದ ಗ್ರಂಥ ಇದೆ, ಅಷ್ಟೆಲ್ಲ ನೋಡೋದು ಬೇಡ. ಹೀಗೆ ಪ್ರಕೃತ ಅಧಿಕರಣದಲ್ಲಿ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ವಿಚಾರ ಮಾಡೋಣ, ಶುರು ಮಾಡೋಣ. ಇವತ್ತು ಟೈಮ್ ಆಗಿದೆ. ಅದನ್ನ ಪೂರ್ತಿ ಆ ಅಧಿಕರಣದಲ್ಲಿ ಸೂತ್ರಗಳು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ. ಇದರಲ್ಲಿ 11 ಸೂತ್ರಗಳಿವೆ ಅಧಿಕರಣದಲ್ಲಿ. ವಿಚಾರ ಮಾಡೋಣ, ಒಂದೊಂದಾಗಿ ನೋಡು. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಪಂಚಮಂ ಉಭಯಲಿಂಗಾಧಿಕರಣಂ. ಇದರಲ್ಲಿ ಅಸ್ಮಿನ್ ಉಭಯಲಿಂಗಾಧಿಕರಣೆ ಏಕಾದಶ ಸೂತ್ರಾಣಿ ವಿದ್ಯಂತೆ. ಏಕಾದಶ ಸೂತ್ರಾಣಿ ಅತ್ರ ಅಸ್ಮಿನ್ ಉಭಯಲಿಂಗಾಧಿಕರಣೆ ಉಪನಿಬದ್ಧಾನಿ ಸಂತಿ. ಪಶ್ಯಾಮಃ ಏಕವಾರಂ
ಪಠಾಮಹ. ಓಂ ನ ಸ್ಥಾನತೋಪಿ ಪರಸ್ಯೋ ಭಯಲಿಂಗಂ ಸರ್ವತ್ರ ಹಿ. ಓಂ ನ ಭೇದಾದಿತಿ ನ ಪ್ರತ್ಯೇಕಮತದ್ವಚನಾತ್. ಓಂ ಅಪಿ ಚೈವಮೇಕೆ. ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಮುಖ್ಯವಾದ ಸೂತ್ರ. ಎಷ್ಟೆಲ್ಲ ಹೇಳಿದ್ರಲ್ಲ, ಯಾವುದು ವಿಶೇಷವಾಗಿ ನಿರ್ವಿಶೇಷವಾಗಿ ಅಂತಹದ್ದು ಇದ್ದು ಪರಮಾತ್ಮ ಸತ್ಯಕಾಮ ಸತ್ಯ ಸಂಕಲ್ಪ. ಈ ನೋಡಿ, ಈ ಯಾತಕ್ಕೆ ಇದು ಬಂತು ಅಂದ್ರೆ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಇದೇ ಅದನ್ನ ಆ ಇದು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ ಶಂಕರ ಭಗವತ್ಪಾದರು. ಯಾಕೆಂದ್ರೆ ಅವ್ರು ಉದಾಹರಣೆ ಕೊಡದೇ ಇರತಕ್ಕಂಥದ್ದು ಯಾವುದು ಉಳಿದೇ ಇಲ್ಲ. ಅಲ್ಲಿ ನೋಡಿ, 80 ಭಾಗ ಪರಮಾತ್ಮನಿಗೆ ಎಲ್ಲವನ್ನೂ ಹೇಳಿದ್ದಾರೆ, ಎಲ್ಲವನ್ನೂ ಎಲ್ಲ ಲಕ್ಷಣವನ್ನು ಹೇಳಿದ್ದಾರೆ. ಮತ್ತೆ ಅವನು ಸಿದ್ಧ ಮಾಡುವುದಕ್ಕೆ ಪ್ರಮಾಣವನ್ನು ಹೇಳಿದ್ದಾರೆ, ಎರಡೂ ಹೇಳಿದ್ದಾರೆ. ಹೀಗೆ ಲಕ್ಷಣ ಪ್ರಮಾಣಗಳನ್ನು ಹೇಳಿರುವುದರಿಂದ ಏನ್ ಮಾಡ್ತಾರೆ ಅವರು? ಈ ಪರಮಾತ್ಮ ಎಂಬ ತತ್ವವನ್ನ ಸಿದ್ಧ ಮಾಡುತ್ತಾರೆ. ಯಾವುದಕ್ಕೆ? ಲಕ್ಷಣ ಪ್ರಮಾಣ. ಯಾಕೆ ಅಂತಂದ್ರೆ, ಒಂದು ಪಕ್ಷ ಯಾವುದೇ ಒಂದು ತತ್ವಕ್ಕೆ, ವಸ್ತುವಿಗೆ, ಪದಾರ್ಥಕ್ಕೆ ಲಕ್ಷಣ ಪ್ರಮಾಣ ಅಂತ ಎರಡು ಇಲ್ಲದೆ ಹೋಗಿಬಿಟ್ಟರೆ ಅದು ಪದಾರ್ಥವೇ ಅಲ್ಲ, ಆ ಪದಾರ್ಥ ಇಲ್ಲ ಅಂತ ಆಗಿಬಿಡುತ್ತೆ. ಒಂದು ಪದಾರ್ಥ, ವಸ್ತು ಅಂತಕ್ಕಂಥ ಸಿದ್ಧವಾಗಬೇಕಾದ್ರೆ ಲಕ್ಷಣ ಪ್ರಮಾಣ ಎರಡೂ ಇರಬೇಕು. ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಮೀಮಾಂಸಾ ನ್ಯಾಯ ಇದೆ. ಅದಕ್ಕೋಸ್ಕರ ಇಲ್ಲಿ ಏನು ಎಲ್ಲವನ್ನು ಲಕ್ಷಣ ಹೇಳಿ ಪರಮಾತ್ಮ ಎಂಬತಕ್ಕಂಥ ತತ್ವ ಸಿದ್ಧವನ್ನು ಮಾಡ್ತಾರೆ. ಈ ಸೂತ್ರ ಹೇಳ್ತಾರೆ, ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಸೊಗಸಾರ ಸೂತ್ರ. ಅರೂಪವದೇವ ಅಷ್ಟೇ ಹೇಳಿ ಬಿಡ್ರಿ. ಉಪನಿಷತ್ತಾರು ಹೇಳಿ, ಏನಾರು ಹೇಳಿ, ಬ್ರಹ್ಮಕ್ಕೇನು ಏನಿಲ್ಲ, ರೂಪ ರಸ ಗಂಧ ಯಾವುದು ಇಲ್ಲ, ಅಷ್ಟೇ. ನಿರ್ವಿಶೇಷ ನಿರ್ವಿಕಾರಿ ತತ್ಪ್ರಧಾನ. ಆ ಪದ ಸೂತ್ರ ಬಂದ ನೋಡೋಣ. ಆಮೇಲೆ ಪ್ರಕಾಶವಚ್ಚ ವೈಯರ್ಥ್ಯಾತ್. ಓಂ ಆಹ ಚ ತನ್ಮಾತ್ರಂ. ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ. ಓಂ ಅತ ಏವ ಚೋಪಮಾ ಸೂರ್ಯಕಾರಿವತ್. ಓಂ ಅಂಬುವದಗ್ರಹಣಾತ್ ನ ತಥಾ ತ್ವಂ. ಓಂ ವೃದ್ಧಿಕ್ರಾಸಭಾಕ್ತಮಂತರ್ಭಾವಾದುಭಯ ಸಾಮಂಜಸ್ಯಾದೇವಂ. ಓಂ ದರ್ಶನಾಚ್ಚ. ಇಷ್ಟು ಕೂಡ 11 ಸೂತ್ರಗಳು ಇದರಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಸೂತ್ರಗಳು. ಇದರಲ್ಲಿ ಯಾವುದು 11 ಸೂತ್ರ ಬಹಳ ಮುಖ್ಯವಾದದ್ದು. ಏನ್ ಹೇಳ್ತಾರೆ ಇಲ್ಲಿ? ಮುಖ್ಯವಾಗಿ ನೋಡಿ, ಈ ಪರಮಾತ್ಮನನ್ನ ಸಿದ್ಧ ಮಾಡಬೇಕಾದರೆ ಈ ದೃಷ್ಟಾಂತ ಅಂತಕ್ಕಂಥದ್ದು ಬೇಕಾದಷ್ಟು ಕಡೆ ಕೊಡ್ತಾರೆ. ದೃಷ್ಟಾಂತ ಇಲ್ಲದೆ ಇದ್ರೆ ಅದು ಆಗೋದೇ ಇಲ್ಲ. ಯಾಕೆಂದ್ರೆ ತರ್ಕದಲ್ಲಿ, ಅನುಮಾನದಲ್ಲಿ ಬೇಕಾದದ್ದು ದೃಷ್ಟಾಂತ. ಹೌದಾನೆ? ಅನುಮಾನಕ್ಕೆ ಅನುಮಾನ ತರ್ಕ ಬೇಕಾದದ್ದು ಇಲ್ಲಿ ದೃಷ್ಟಾಂತ. ಅವಯವದಲ್ಲಿ, ಪಂಚಾವಯವದಲ್ಲಿ ಇದು ಒಂದು ದೃಷ್ಟಾಂತ ಅಂತ ಮುಖ್ಯವಾದ ಒಂದು ಅವಯವ ಇದು ಅಂತ ಹೇಳಿ ಇಲ್ಲೂ ಕೂಡ ದೃಷ್ಟಾಂತ ಇದೆ. ಆ ದೃಷ್ಟಾಂತವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ನೋಡಿ. ಹಿಂದಿನ ಅಧಿಕರಣದಲ್ಲೇ ಬಂತು. ಏನು? ಈ ಪರಮಾರ್ಥ ಸ್ವರೂಪ, ಪರಮಾತ್ಮ ಸ್ವರೂಪ ಹೇಗಿದೆ ಅಂದ್ರೆ ಅದನ್ನು ವರ್ಣಿಸುವುದಕ್ಕಾಗೋದಿಲ್ಲ. ಯಥೋವಾಚೋ ನಿವರ್ತಂತೆ. ಮತ್ತೇನು ಹೇಗೆ ನಾವು ಗೊತ್ತಾಗೋದು ಹೇಗೆ ಅಂದ್ರೆ, ನೋಡಪ್ಪ, ಸುಷುಪ್ತ ವ್ಯವಸ್ಥೆಯಲ್ಲಿರುವಂತೆ
ಸುಷುಪ್ತಿಯವಧಿ ಅದರ ಅನುಭವದಲ್ಲಿ ಸ್ವಲ್ಪ ನಮಗೆ ಗೊತ್ತವೋ ಈಗ ಸರಿ ಪರವಾಗಿಲ್ಲ ಅಂತ. ಆದರೆ ಈ ದೃಷ್ಟಾಂತ ಎಷ್ಟರ ಮಟ್ಟಿಗೆ ಸರಿ, ದೃಷ್ಟಾಂತದ ಯಾವ ಭಾಗ ತಗೊಳ್ಬೇಕು, ಯಾವ ಭಾಗ ಬಿಡಬೇಕು ಅನ್ನುವುದು ಬಹಳ ಬಹಳ ಮುಖ್ಯವಾದದ್ದು. ದೃಷ್ಟಾಂತ ಇದೆಯಲ್ಲ, ಯಾವ ಭಾಗ ತಗೋಬೇಕು ಯಾವ ಭಾಗ ಬಿಡಬೇಕು ಅಂತಕ್ಕಂಥ ಬಹಳ ಮುಖ್ಯವಾದದ್ದು. ಹಾಗೆ ತಗೊಂಡು ಅದನ್ನು ನಿರ್ಣಯ ಮಾಡಿ ಆ ದೃಷ್ಟಾಂತವೂ ಕೈ ಬಿಡ್ತಾರೆ. ಮತ್ತೆ ಯಾವ ದೃಷ್ಟಾಂತವೇ ಇಲ್ಲ ಅಂತಂದ್ಮೇಲೆ ದಾರ್ಷ್ಟಾಂತಿಕ ಅಂತ ಏನು ಯಾವುದನ್ನು ಹೇಳೋಕ್ಕಾಗುತ್ತೆ? ಇದು ದಾರ್ಷ್ಟಾಂತಿಕ ಅಂತ ಹೇಳೋಕ್ಕಾಗತ್ತ? ದೃಷ್ಟಾಂತ ಇದೆ. ಹಾಗಾಗಿ ಪರಮಾತ್ಮನನ್ನ ಇದು ಇವನು ಎಂಬುದಾಗಿ ಸಂಬೋಧನೆ ಮಾಡಿ ತಿಳಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋದೆಲ್ಲವನ್ನೂ ಕೂಡ ಸಿದ್ಧ ಮಾಡಿ ಈ ಒಂದು ಅಧಿಕರಣದಲ್ಲಿ ತೋರಿಸ್ತಾರೆ. ನೋಡೋಣ, ಅದನ್ನ ನಾಳೆಯಿಂದ ಅದನ್ನು ಶುರು ಮಾಡೋಣ. ಈ ಪದ ವಿಭಾಗ ಅದನ್ನು ನಾಳೆಯಿಂದ ಶುರು ಮಾಡೋಣ. ಇನ್ನೊಂದು ವಿಚಾರ ಹೇಳಿ ಇವತ್ತು ನಾನು ಭಾಗ ಮುಗಿಸೋಣ. ಏನಿಲ್ಲ, ಅದು ಒಂದು ಈ ಅಕಸ್ಮಾತ್ತಾಗಿ ಒಂದು ಯಾವುದೊಂದು